ಹಾಂ, ಸೊ ಫೈನಲಿ ಟ್ರಿಪ್ ಸ್ಟಾರ್ಟ್ ಆಯಿತು. ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ, ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಎಲ್ಲಿಗೆ ಏನು ಅಂತ ನಿಮಗೂ ಕುತೂಹಲ ಇದ್ದೇ ಇರುತ್ತೆ. ಸೊ ಹೀಗೆ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಅನೂಪ್ ದೇವ್ರು. ಹೋಪ್ ಎವ್ರಿ ಒನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ನಾವು ಈಗ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಹೈದ್ರಾಬಾದಿಗೆ, ತೆಲಂಗಾಣ ಸ್ಟೇಟ್. ಕ್ರಿಸ್ಮಸ್ ಟೈಮ್ ಕೂಲಾಗಿರುತ್ತೆ ಹೈದ್ರಾಬಾದ್. ಹಾಗೂ ಅದರ್ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೊಳ್ಳೋಕ್ಕೋಸ್ಕರ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀನಿ. ಸೊ ಅದು 1 day 2 day ಅಲ್ಲ, 6 day ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಇದ್ದೀವಿ ಇನ್ ದ ಸೆನ್ಸ್, ನಾನು, ಪಪ್ಪ, ಮಮ್ಮಿ, ಪ್ರೀತಿ, ದಿಶಾನ್, ಆಮೇಲೆ ನಮ್ಮತ್ತೆ. ಸೊ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ನಾವೆಲ್ಲರೂ ಸೇರಿಕೊಂಡು ವೆನ್ಯೂ ಕಾರಲ್ಲಿ ಡ್ರೈವ್ ಹೋಗ್ತಾ ಇದ್ದೀವಿ. ಎಸ್, ಇಟ್ಸ್ ಗೋನ ಬಿ ರೋಡ್ ಟ್ರಿಪ್ ಆ್ಯಕ್ಚುಲಿ. 10 hours ಜರ್ನಿ. ಸ್ವಲ್ಪ ಸ್ಟ್ರೆಸ್ ಆಗೇ ಆಗುತ್ತೆ, ಬಟ್ ಡೆಫಿನೆಟ್ಲಿ ನ್ಯೂ ಥಿಂಗ್ಸ್ನ ಟ್ರೈ ಮಾಡಲೇಬೇಕು. ಸೊ ನಿಮಗೂ ತೋರಿಸ್ತೀನಿ ಹೇಗೆ ಬ್ಯಾಂಗ್ಳೂರ್ ಟು ಹೈದ್ರಾಬಾದ್ ಕಾರ್ ಡ್ರೈವ್ ಹೋದರೆ ಹೇಗಿರುತ್ತೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗೆ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಶುಭೋದಯ ಎಲ್ಲರಿಗೂ. ನಮ್ಮ ಹೈದ್ರಾಬಾದ್ ಟ್ರಿಪ್ಪಿಗೆ ಸ್ವಾಗತ, ಸುಸ್ವಾಗತ. ಸೊ 5 ಗಂಟೆಗೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಲಿ ಮಾರ್ನಿಂಗು. ತುಂಬ ಚಳಿ ಇತ್ತು. ಬೆಂಗಳೂರಲ್ಲಿ 18 degree ತೋರಿಸ್ತಾ ಇತ್ತು. ಈಗ 15 degree ಇದೆ ಸದ್ಯ. ಚಿಕ್ಕಬಳ್ಳಾಪುರ ದಾಟ್ಬಿಟ್ಟು ಈಗ ಬಾಗೇಪಲ್ಲಿ ಹತ್ರ ಹೋಗ್ತಾ ಇದ್ದೀವಿ. ಇನ್ನೂ ಹೈದ್ರಾಬಾದ್ ಕ್ರಾಸ್ ಆಗಿಲ್ಲ, ಆಲ್ಮೋಸ್ಟ್ ಬಾರ್ಡರ್ ಹತ್ರ ಇದ್ದೀವಿ. ತುಂಬ ಚಳಿ ಇದೆ ಹೊರಗಡೆ, ಬಟ್ ಒಳಗಡೆ ನಾವು ಎಲ್ಲರೂ ಬೆಚ್ಚಗೆ ಕೋಸಿ ಆಗಿದ್ದೀವಿ. ಈಗ ಟೈಮ್ ಬಂದುಬಿಟ್ಟು 7 o'clock. ಇನ್ನೂ 1 hour ಆದಮೇಲೆ ಎಲ್ಲರೂ ಟಿಫನಿಗೆ ನಿಲ್ಲಿಸಿದಾಗ ತೋರಿಸ್ತೀನಿ, ಡ್ರೈವ್ ಅಪ್ಡೇಟ್ ಹೇಳ್ತೀನಿ. ಸೊ ಫುಲ್ಲಿ ಪ್ಯಾಕ್ ಆಗಿದ್ದೀವಿ ನೋಡಿ ಎಲ್ಲರೂ. ಸೊ ನಮ್ಮ ಅತ್ತೆನೂ ಬಂದಿದ್ದಾರೆ. ಫಸ್ಟ್ ಟೈಮ್ ನಾವು ಅವ್ರ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಆಮೇಲೆ ಜಾಸ್ತಿ ದಿನಕ್ಕೆ ಅವ್ರು ನಮ್ಮ ಜೊತೆಗೆ ಟ್ರಿಪ್ಪಿಗೆ ಬರ್ತಾ ಇದ್ದಾರೆ. ಸೊ ಹೈದ್ರಾಬಾದ್ ಟ್ರಿಪ್ ಇವತ್ತಿಂದ ಸ್ಟಾರ್ಟ್. ಬನ್ನಿ, ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಯಾವ ಥರ ಇದೆ ಅಂತ ಹೇಳ್ತೀನಿ. ಸೊ ರೋಡ್ ಬಂದುಬಿಟ್ಟು ಸದ್ಯದಲ್ಲಿ ತುಂಬ ಚೆನ್ನಾಗಿದೆ. ಈವೊಂದು 2 lanes ಆದ್ರೂ ಆರಾಮಾಗಿ ಹೋಗ್ಬೋದು, ಆ ಥರ ಇದೆ. ಲೆಟ್ಸ್ ಗೋ, ಲೆಟ್ಸ್ ಸಿ ಮುಂದೆ ಯಾವ ಥರ ಇದೆ ಅಂತ ಫರ್ದರ್ ಅಪ್ಡೇಟ್ಸ್ ಕೊಡ್ತೀನಿ. అందరికీ ನಮಸ್ಕಾರಂ ಅಂಡಿ. ಏನು ತೆಲುಗುವಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರಾ? ಗೊತ್ತಿರೋದು ಅಲ್ಪ ಸ್ವಲ್ಪನೇ, ಬಟ್ ಮ್ಯಾನೇಜ್ ಮಾಡ್ಬೋದು. ಸೊ ಈಗ ನಾವು ಆಂಧ್ರ ಪ್ರದೇಶದಲ್ಲಿ ಎಂಟರ್ ಆಗಿಬಿಟ್ಟು ಅಡಿಯಾರ್ ಆನಂದ್ ಭವನ್ ಇತ್ತು. ಸೊ ಅಲ್ಲಿ ಟಿಫನ್ ಮಾಡಿಬಿಟ್ಟು ಈಗ ಕಾಫಿ ಟೀ ಕುಡಿದು ಈಗ ಸ್ಟ್ರೈಟ್ ಟು ಕರ್ನೂಲಲ್ಲಿ ಊಟಕ್ಕೆ ಅಂತ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು 8:30 ಆಗಿದೆ. ಸೊ ಆಗಲೇ ಬಿಸಿಲು ಸ್ಟಾರ್ಟ್ ಆಯಿತು. ಬನ್ನಿ ಈಗ ನೆಕ್ಸ್ಟ್ ಕರ್ನೂಲಲ್ಲೇ ಸ್ಟಾಪ್ ಮಾಡೋಣ. ಒಂದು 2-3 ರೆಸ್ಟೋರೆಂಟ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಸಿಗುತ್ತೆ ಅಂತ.
ಹೈದ್ರಾಬಾದಿ ಬಿರಿಯಾನಿ ಬೇಕಾ ನಿಮಗೆ? ಉಡುಪಿ ಶ್ರೀಕೃಷ್ಣ ವೆಜ್ಜಲ್ಲಿ ಊಟ ಮುಗಿಸ್ಕೊಂಡು ಹೈದರಾಬಾದ್ ಕಡೆಗೆ ನಮ್ಮ ಪಯಣ ಮುಂದುವರ್ಸೋಣ ಬನ್ನಿ. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣಂತೆ. ಫೈನಲಿ ಹೈದರಾಬಾದ್ ಬಂದು ತಲುಪಿದ್ವಿ. ಸೊ ಟ್ರಾಫಿಕ್ ಬರೀ ಬೆಂಗಳೂರಲ್ಲಿ ಅಂದ್ಕೊಂಡ್ರೆ ಹೈದರಾಬಾದಲ್ಲೂ ಸಿಕ್ಕಾಪಟ್ಟೆ ಇದೆ. ಆ್ಯಕ್ಚುಲಿ ಆಲ್ಮೋಸ್ಟ್ 1 hour ಟ್ರಾಫಿಕಲ್ಲೇ ನಮಗೆ ಸಿಗಾಕೊಂಡ್ವಿ ಎಂಟ್ರೆನ್ಸಲ್ಲೇ. ಅದಾದಮೇಲೆ ಮ್ಯಾಪ್ ಹಾಕ್ಕೊಂಡು ಈಸಿಲಿ ಬಂದ್ವಿ ನಾವು. ಇಲ್ಲಿ ನಾವು 3 BHK ಅಪಾರ್ಟ್ಮೆಂಟ್ನ ಸರ್ವಿಸ್ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದೀನಿ ಫಾರ್ 6 days, 5 nights 6 daysಗೆ ಸರ್ವಿಸ್ ಅಪಾರ್ಟ್ಮೆಂಟ್ ಬುಕ್ ಮಾಡಿದ್ದೀನಿ. ಸ್ಟಾರ್ ರೆಸಿಡೆನ್ಸಿ ಅಂತ ಈ ಅಪಾರ್ಟ್ಮೆಂಟು. ಸೊ 5 floors ಬಿಲ್ಡಿಂಗ್ ಇದೆ. ಸೊ ಅದರಲ್ಲಿ ನಮಗೆ 4th floor ಇದೆ. ನಾನು Airbnb-ಯಲ್ಲಿ ಅಪಾರ್ಟ್ಮೆಂಟ್ನ ಬುಕ್ ಮಾಡಿದ್ದು. ತುಂಬ ಒಳ್ಳೆ ರೇಟಿಗೆ ಸಿಕ್ತು ನನಗೆ. ಸೊ 3 BHK ವಿತ್ ಆಲ್ ಅಮ್ಯುನಿಟೀಸ್, TV, ಫ್ರಿಜ್, ವಾಷಿಂಗ್ ಮಿಷಿನ್, ಆಮೇಲೆ AC ಇದೆ. ಸೊ ಎಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ರೇಟಿಂಗ್ ಎಲ್ಲ ಚೆಕ್ ಮಾಡಿಬಿಟ್ಟು Airbnb-ಯಲ್ಲಿ ಬುಕ್ ಮಾಡಿದೆ. ಸೊ ಇವತ್ತು ಫುಲ್ಲು ರೆಸ್ಟ್ ಮಾಡ್ತೀವಿ, ಎಲ್ಲ 6 days ಮನೆ ಸೆಟ್ ಮಾಡಿಕೊಂಡು. ಸೊ ನಾಳೆಯಿಂದ ನಮ್ಮ ಆ್ಯಕ್ಚುಯಲ್ ಜರ್ನಿ. ಸೊ ನಾಳೆ ತೋರಿಸ್ತೀನಿ ಏನೇನು ಎಲ್ಲೆಲ್ಲಿಗೆ ಹೋದ್ವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಈಗ ರೂಮೆಲ್ಲ ಸಿಗೋಣ ಬನ್ನಿ. ಸೊ ನಮಸ್ಕಾರ ಎಲ್ಲರಿಗೂ. ಏನು ಅಬ್ರಪ್ಟಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿರ್ತೀರಾ. ಎಸ್, ನಾವಿವತ್ತು US ವೀಸಾಗೆ US ವೀಸಾ ಅಪ್ಲೈ ಮಾಡಿದ್ವಿ. ಅದು 2 years ಬ್ಯಾಕ್, ಆಲ್ಮೋಸ್ಟ್ 1.5 to 2 years ಬ್ಯಾಕು. ಇವತ್ತು ಬಯೋಮೆಟ್ರಿಕ್ ಇದೆ. ಸೊ ಇದಾದಮೇಲೆ 4 days ಆದಮೇಲೆ ನಮಗೆ ಇಂಟರ್ವ್ಯೂ ಇದೆ. ಸೊ ಈಗ ನಾನು ಹೈಟೆಕ್ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಅಲ್ಲಿರೋದು ನಮ್ಮ ರೂಮಿಂದ ಆಲ್ಮೋಸ್ಟ್ 18 kilometers ದೂರ ಇದೆ. ನಾವೇನು ಮಾಡಿದ್ವಿ, ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಓಲಾ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ವಿ. ಈಗ ಬನ್ನಿ ಒಳಗಡೆ ಹೋಗೋಣಂತೆ. ಎಲ್ಲಿವರೆಗೆ ರೆಕಾರ್ಡ್ ಆಗುತ್ತೋ, ರೆಕಾರ್ಡ್ ಮಾಡೋಕ್ಕೆ ಸಾಧ್ಯನೋ ಅಲ್ಲಿವರೆಗೆ ಮಾಡ್ತೀನಿ. ನಿಮಗೆ ಇಲ್ಲೇ ಎಷ್ಟೊಂದು ಲಾಕರ್ಸ್ ಅವೈಲಬಲ್ ಇದ್ದಾವೆ. ಸೊ ಲಾಕರ್ಸ್ ಫೆಸಿಲಿಟಿ ಇರೋದ್ರಿಂದ ನೀವು ನಿಮ್ಮ ಮೊಬೈಲ್ನ, ಬ್ಯಾಗ್ನ, ಎಲೆಕ್ಟ್ರಾನಿಕ್ ಐಟಮ್ಸ್ನೆಲ್ಲ ಲಾಕರಲ್ಲಿ ಇಟ್ಟು ಹೋಗ್ಬೋದು. 100 ರೂಪಿ ಚಾರ್ಜ್ ಮಾಡ್ತಾರೆ. ಸೊ ನೋ ಟೈಮ್ ಲಿಮಿಟ್ ಇಲ್ಲಿ.
ಸ್ಟ್ಯಾಚ್ಯೂ ಆಫ್ ಈಕ್ವಿಟಿಗೆ ಬಂದಿದ್ದೀವಿ. ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆ ನೋಡಿ, ಅದೇ ಟೆಂಪಲ್ಲು. ಸೊ 250 rupees ಪರ್ ಹೆಡ್ ಅದು. ಸೊ ನಿಮಗೆ ಸ್ಲಿಪ್ಪರ್ಸ್ ಎಲ್ಲ ಬಿಡೋಕ್ಕೆ, ಮೊಬೈಲ್ ಎಲ್ಲ ಇಡೋಕ್ಕೆ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನೀವು ಅಲ್ಲೇ ಹೋಗ್ಬಿಟ್ಟು ಇಡ್ಬೋದು. ಕಾರ್ ಪಾರ್ಕಿಂಗ್ ಹ್ಯೂಜ್ ಇದೆ, ಆರಾಮಾಗಿ ಎಲ್ಲ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಸೊ ಮೊಬೈಲ್ ಅಲೋ ಇಲ್ಲ ಅಂತೆ. ಸೊ ಎಲ್ಲಿವರೆಗೆ ಆಗುತ್ತೋ ಅಲ್ಲಿವರೆಗೆ ರೆಕಾರ್ಡ್ ಮಾಡ್ತೀನಿ, ಆಮೇಲೆ ಮೊಬೈಲ್ನ ಒಳಗಡೆ ಇಡ್ತೀನಿ. ಬನ್ನಿ ಹೋಗೋಣ. ಸ್ಟ್ಯಾಚ್ಯೂ ಆಫ್ ಈಕ್ವಿಟಿ ಮುಗಿಸ್ಕೊಂಡು ಈಗ ಆಚೆ ಬಂದ್ವಿ. ಸೊ ಅಲ್ಲಿ 2-3 ಥರದ್ದು ಫೌಂಟೇನ್ ಶೋ ಇತ್ತು, ಡೈನಾಮಿಕ್ ಫೌಂಟೇನ್ ಶೋ ಇತ್ತು, ಆಮೇಲೆ ಆರತಿ ಇತ್ತು. ಎಲ್ಲ ಮುಗಿಸ್ಕೊಂಡು ಈಗ ತಾನೇ ಆಚೆ ಬಂದ್ವಿ. ಪ್ರಸಾದ ಕೊಟ್ಟರು ಅವರು. ಜೊತೆಗೆ ನಿಮಗೆ ಅಲ್ಲಿ ಹೊರಗಡೆ ಟಿಫನ್ ಸೆಂಟರ್ ಇದೆ, ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ, ಟೀ, ಕಾಫೀಸ್ ಎಲ್ಲ ಸಿಗುತ್ತೆ. ಸೊ ಹೊರಗಡೆ ಬಂದ ತಕ್ಷಣ ನೀವು ಎಂಜಾಯ್ ಮಾಡ್ಬೋದು. ಸೊ ಹೀಗಿದೆ ನೋಡಿ ಇದು ಎಕ್ಸಿಟ್ಟು. ಸೊ ಆ ಕಡೆಯಿಂದ ಎಕ್ಸಿಟ್ ಆದರೆ ಈ ಥರ ಇದೆ ಎಲ್ಲ. ಬನ್ನಿ ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಆಚೆ ಹೋಗೋಣ. ಸೊ ಇದು ಕಾರ್ ಪಾರ್ಕಿಂಗ್, ಇದು ಸ್ಟ್ಯಾಚ್ಯೂ ಆಫ್ ಈಕ್ವಿಟಿಗೆ. ಸೊ ಸಿಕ್ಕಾಪಟ್ಟೆ ದೊಡ್ಡದಿದೆ ಕಾರ್ ಪಾರ್ಕಿಂಗು. ಆಲ್ಮೋಸ್ಟ್ ಲೈಕ್ 300 to 400 ಕಾರ್ಸ್ಗಳನ್ನ ಪಾರ್ಕ್ ಮಾಡ್ಬೋದು. ಜೊತೆಗೆ ಬಸ್ ಪಾರ್ಕಿಂಗು, ಎಲ್ಲ ಥರದ್ದು ಫೆಸಿಲಿಟಿ ಕೊಟ್ಟಿದ್ದಾರೆ. ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ಸೊ ಇದ್ರದ್ದು ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ, ಹಾಗೂ ವಿಡಿಯೋದಲ್ಲೂ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಡೆಫಿನೆಟ್ಲಿ ನೀವು ಹೈದರಾಬಾದಿಗೆ ಬಂದರೆ ಇದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಸೊ ನೀವು 4 o'clock ಹಾಗೆ ಒಳಗಡೆ ಬನ್ನಿ. ಸೊ ಆವಾಗ ಎಲ್ಲ ಥರದ್ದು ಆರತಿ ಆಗಿರ್ಬೋದು, ವಾಟರ್ ಶೋ ಆಗಿರ್ಬೋದು, ಡೈನಾಮಿಕ್ ವಾಟರ್ ಶೋ ಆಗಿರ್ಬೋದು, ಎಲ್ಲನೂ ನೀವು ನೋಡ್ಬೋದು. ಸೊ ಬೆಳಿಗ್ಗೆ ಬಂದರೆ ನಿಮಗೆ ಬಿಸಿಲು ಇರುತ್ತೆ, ಆಮೇಲೆ ಇದನ್ನೇನು ನೋಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಟೈಮಿಗೆ ಬಂದರೆ ನೀವು ಡೆಫಿನೆಟ್ಲಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಬನ್ನಿ. ಸೊ ಇವತ್ತಿನ ಡೇ ಮುಗಿಸಿ ಮನೆಗೆ ಹೋಗೋಣ.